ಬಹಳ ದಿನಗಳ ನಂತರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೇ ಸಿನಿಮಾಗಳಿಲ್ಲದೆ ಥಿಯೇಟರ್ಗಳೆಲ್ಲ ಖಾಲಿ ಹೊಡೆಯುತ್ತಿರುವಾಗ ಈ ವರ್ಷದ ಎರಡನೇ ಅರ್ಧದಲ್ಲಿ ಒಂದೊಳ್ಳೆ ಕಿಕ್ ಸ್ಟಾರ್ಟ್ ಸಿಕ್ಕಿದೆ. ಯಕ್ಕ ಇದು ರೋಹಿತ್ ಪಡಕ್ಕಿ ಡೈರೆಕ್ಟ್ ಮಾಡಿ ಯುವ ರಾಜ್ಕುಮಾರ್ ಹಾಗೆ ಸಂಪದ ಸಂಜನಾ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾನ ನಾನು ಲೇಟಾಗಿ ನೋಡೋದಲ್ಲದೆ ರಿವ್ಯೂನು ಕೂಡ ಲೇಟಾಗಿ ಮಾಡ್ತಿದ್ದೀನಿ, ಸೊ ಸ್ವಲ್ಪ ಕ್ಷಮೆ ಇರಲಿ. ಇನ್ನು ಸಿನಿಮಾ ಕಡೆ ಬರೋದಾದರೆ, ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಮುತ್ತು ಇವನು ಪಾರ್ವತಿಪುರ ಎಂಬ ಹಳ್ಳಿಯಲ್ಲಿ ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿ ಜೀವನ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಇದೇ ಟೈಮ್ನಲ್ಲಿ ಅವನು ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಿಕೊಳ್ತಾನೆ. ಆ್ಯಂಡ್ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋಕ್ಕೋಸ್ಕರ ಬ್ಯಾಂಗ್ಳೂರಿಗೆ ಬರ್ತಾನೆ. ಆ್ಯಂಡ್ ಅವನು ಬೆಂಗಳೂರಿಗೆ ಬಂದಾಗ ಅಲ್ಲಿ ಅವನು ಮಾಡೋ ಕೆಲವೊಂದು ಕೆಲಸಗಳಿಂದ ಕೆಲವೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅದು ಇವನನ್ನು ಮುಂದೆ ಎಲ್ಲಿಯವರೆಗೆ ತಗೊಂಡು ಹೋಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ, ಸಿನಿಮಾದಲ್ಲಿ ಕ್ಯಾರೆಕ್ಟರ್ ರೈಟಿಂಗ್ ಆ್ಯಂಡ್ ಅದಕ್ಕೆ ಅವರು ಕೊಟ್ಟಿರೋ ಡೆಪ್ತು ಚೆನ್ನಾಗಿತ್ತು. ಸಿನಿಮಾದ ಕೆಲವು ಕ್ಯಾರೆಕ್ಟರ್ಗಳು ತುಂಬ ಎಮೋಷ್ನಲ್ ಆಗಿ ಮಾಡಿಬಿಡುತ್ತೆ. ಅದರಲ್ಲೂ ಸಿನಿಮಾದಲ್ಲಿ ಬರೋ ಆ ಚಿಕ್ಕ ಹುಡುಗಿಯ ಕ್ಯಾರೆಕ್ಟರ್ ಸುತ್ತ ಬರೆದುಕೊಂಡಿರೋ ಸೀನ್ಸ್ಗಳು ತುಂಬ ಎಮೋಷ್ನಲ್ ಆಗಿತ್ತು. ಇನ್ನು ಸಿನಿಮಾದಲ್ಲಿ ಮುತ್ತು ಕ್ಯಾರೆಕ್ಟರನ್ನು 2 ಶೇಡ್ನಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಆ 2 ಶೇಡ್ ಕೂಡ ತುಂಬ ಸಖತ್ತಾಗಿ ವರ್ಕ್ ಆಯಿತು ಅನ್ಬೋದು. ಇನ್ನು ಸಿನಿಮಾದಲ್ಲಿ ಬರೋ ಒನ್ ಲೈನ್ ಡೈಲಾಗ್ಸ್ಗಳು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಷ್ಟೇ ಮೀನಿಂಗ್ಫುಲ್ ಆಗಿ ಇರೋದಲ್ಲದೆ ನಗು ಕೂಡ ತರಿಸಿದ್ವು. ಇನ್ನು ಸಿನಿಮಾದಲ್ಲಿ ಕೆಲವೊಂದು ಸೀನ್ಸ್ಗಳಲ್ಲಿ ಬಂದಿರೋ ಶಾರ್ಟ್ಸ್ಗಳು ಆ್ಯಂಡ್ ಅಲ್ಲಿ ಅವರು ಪ್ಲೇಸ್ ಮಾಡಿರೋ ಕ್ಯಾಮ್ರಾ ಆ್ಯಂಗಲ್ ತುಂಬ ಚೆನ್ನಾಗಿತ್ತು. ಇನ್ನು ಸಿನಿಮಾದಲ್ಲಿ ಇರೋ ಸಾಂಗ್ಸ್ಗಳಲ್ಲಿ ಆ ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂತೂ ಸಖತ್ ಮಜಾ ಕೊಡ್ತು ಅಂತೀನಿ. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆ ಬರೋದಾದರೆ, ಚರಣ್ ರಾಜ್ ಅವರ ಮ್ಯೂಸಿಕ್ ಅಂತೂ ಸಿನಿಮಾಗೆ ಮೇನ್ ಹೈಲೈಟ್ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಹಾಗೆ ಸಿನಿಮಾದಲ್ಲಿ ಕಾಮಿಡಿ ಕೂಡ ಒಂದು ಲೆವೆಲ್ಗೆ ಪರವಾಗಿರಲಿಲ್ಲ ಅನಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಯುವ ರಾಜ್ಕುಮಾರ್ ಅವರ ಹಿಂದಿನ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಇವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದಂದರೆ, ಸಿನಿಮಾದಲ್ಲಿ ಒಳ್ಳೊಳ್ಳೆ ಹೈಪ್ ತಗೊಳ್ಳೋ ಸೀನ್ಸ್ಗಳು ಇದ್ದಾವೆ. ಅದರಲ್ಲೂ ಸೀನ್ಸ್ಗಳನ್ನು ಹೈಲೈಟ್ ಮಾಡೋ ಸೀನ್ಸ್ಗಳಂತೂ ಬೇಜಾನಿದ್ದಾವೆ. ಆದರೆ ಅಲ್ಲಿ ಅವರು ಬರೆದುಕೊಂಡಿರೋ ರೈಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಿತ್ತು. ಯಾಕಂದರೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾದ ಸ್ಟೋರಿ ಒಂದೇ ಡೈರೆಕ್ಷನಲ್ಲಿ ಹೋಗುತ್ತೆ. ಅಲ್ಲಿ ಏನು ಆಗ್ತಿದೆ ಅನ್ನೋದು ಪ್ರಾಪರ್ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಸೊ ಇವು ಫ್ರೆಂಡ್ಸ್, ನಾನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದು. ಇನ್ನು ಓವರಾಲ್ ಆಗಿ ಹೇಳೋದಾದರೆ, ಇದೊಂದು ಒಳ್ಳೆ ಸಿನಿಮಾ. ಅದರಲ್ಲೂ ರೈಟ್ ಟೈಮ್ನಲ್ಲಿ ಬಂದಿರೋಂಥ ಸಿನಿಮಾನ ಒನ್ ಟೈಮ್ ನೋಡೋಕ್ಕೆ ವರ್ತ್ ಇದೆ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲ್ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.